ಈಗ ನಾವು ಲಿಂಗವಂತಂತ ಬರೆಸುವಂತ ಹೋಗ್ಲಿಲ್ಲ, ಯಾರೋ ಒತ್ತಡಕ್ಕೆ ಹೇಳ್ಯಾರ ಅಂತ ತಿಳ್ಕೊಂಡು ವೀರಶೈವ ಅನ್ನೋದು, ಯಾರೋ ಒತ್ತಡಕ್ಕೆ ಹೇಳ್ಯಾರ ಹಿಂದೂ ಅನ್ನೋದು, ಯಾರೋ ಒತ್ತಡ ವೀರಶೈವ ಲಿಂಗಾಯತ ಬರೆಸ್ಕೊಂತ ಹೋದ್ವಿ ಅಂತಂದ್ರೆ ಲಿಂಗಾಯತ ಪದ ಅನ್ನೋದು ಅದರ ಜನಗಣತೆ ಉಳಿಲಿಲ್ಲ ಅಂದ್ರೆ, ಈಗ ಸುಮಾರು 20 ವರ್ಷದಿಂದ 30 ವರ್ಷದಿಂದ 120 ಕೋಟಿ ಜನ ಲಿಂಗಾಯತರಿದ್ರು ಜನಗಣತೆ ಒಳಗೆ. ಈಗ ಬರೀ 60 ಲಕ್ಷಕ್ಕೆ ಬಂದಾರ. ಈಗ ಅಂದ್ರೆ ಇನ್ನು 60 ಲಕ್ಷ ಜನ ಏನು ಲಿಂಗಾಯತ ಸತ್ರ ಏನಾದ್ರೆ ಅವರೆಲ್ಲ ಹಿಂದೂ ಅಂತ ಪರಿಸ್ಥಿತಿ, ವೀರಶೈವ ಅಂತ ಪರಿಸ್ಬಿಟ್ರು. ಇನ್ನು 60 ಲಕ್ಷ ಅಷ್ಟ ಉಳಿದೈತಿ. ಈ ಒಂದು 60 ಲಕ್ಷ ಜನ ಕಾಪಾಡ್ಕೊಂಡು ಹೋದ್ವಿ, ಲಿಂಗಾಯತ ಬರೆಸುವಂತ ಹೋದ್ವಿ ಅಂತಂದ್ರೆ ಮುಂದೆ ನಮ್ಮ ಧರ್ಮನ ಸ್ವತಂತ್ರ ಮಾಡ್ರಿ ಅಂತ ತಿಳ್ಕೊಂಡು ನಾವು ಅಪ್ಲಿಕೇಶನ್ ಹಿಡಿದ್ರೆ ಲಿಂಗಾಯತ ಧರ್ಮೀರು ಅದಾರ ಅಂತ ತೋರ್ಸಾಕ್ ಬರುತ್ತೆ ಜನಗಣತಿ ಒಳಗೆ. ಒಂದು ವೇಳೆ ಇದು ಜನಗಣತಿ ಒಳಗೆ ಹಂಗೆ ಕರ್ಕೊಂತ ಹಿಂಗೆ ನಾವು ಕ್ಲಮ್ಸಿ ಮಾಡ್ಕೊಂತ ಹೋದ್ವಿ ಅಂದ್ರೆ ಇದೇನಾದ್ರೂ ಕರಿಗೆ ಲಿಂಗಾಯತ ಅನ್ನೋದು ಪದ ಕರಿಗೆ ಹೋತಂದ್ರೆ ನಾವು ಅಪ್ಲಿಕೇಶನ್ ಹಿಡ್ಕೊಂಡ್ರೆ ಲಿಂಗಾಯತ ಸ್ವತಂತ್ರ ಮಾಡ್ರಿ ಅಂದ್ರೆ ಲಿಂಗಾಯತರಲ್ಲಿ ನಮ್ಮ ದೇಶದೊಳಗೆ ಎಲ್ಲಿ ಅದ್ರ ಲಿಂಗಾಯತರು ವೀರಶೈವರು ಹಿಂದೂಗಳದಾರಂತಾರೆ. ಅವಾಗ ನಮ್ಮ ಸ್ವತಂತ್ರ ಧರ್ಮದ ಮಾನ್ಯತೆ ಆ ಕನಸು ಏನೈತಲ್ಲ ಭಗ್ನ ಆಗಿ ಹೋತು. ಅದಕ್ಕೆ ಸ್ವತಂತ್ರ ಧರ್ಮ ಆಗೋ ಮಟನು ನಾವು ಲಿಂಗಾಯತ ಅನ್ನೋಂಥ ಪದವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು. ನಾವು ವೀರಶೈವಕ್ಕೆ ವಿರೋಧ ಇಲ್ಲ, ಆದರೆ ವೀರಶೈವ ಧರ್ಮ ಪದ ಬಳಸಿದ್ರೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗಂಗಿಲ್ಲ. ಅದಕ್ಕಾಗಿ ಲಿಂಗಾಯತ ಅನ್ನೋಂಥ ಪದವನ್ನು ಬಳಸ್ಕೊಂಡು ನಮ್ಮ ಸಮಾಜದ ಮುಂದಿನ ಮಕ್ಕಳಿಗೆ ನಾವು ಭವಿಷ್ಯವನ್ನು ರೂಪಿಸ್ಬೇಕಾಗೈತಿ. ಈ ನಮ್ಮ ಗೊಂದಲ ಏನಂತಂದ್ರೆ, ಈ ಗೊಂದಲ ಇರೋದ ನಮ್ಮ ಲಿಂಗಾಯತರೊಳಗೆ ಐತಿ. ಬೇರೆ ಜಾತಿ ಒಳಗೆ ಗೊಂದಲ ಅವ್ರಿಂದ ಯಾರು ಸ್ಪಷ್ಟ ಅದಾರ ಅವರು. ಈಗೇನು ಗೊಂದಲ ಐತಿ ಇದು ಇರುವುದೇ ನಮ್ಮ ಲಿಂಗಾಯತ ಸಮಾಜದೊಳಗೆ ಐತಿ. ಗೊಂದಲ ಏನು ಬರ್ಸ್ಬೇಕಂತ ನಾವು ಲಿಂಗಾಯತ ಸಮಾಜದಷ್ಟೇ ಇದು ಗೊಂದಲ ಸಿಕ್ಕೊಂಡೇವಿ. ಇದಕ್ಕೇನು ಕಾರಣ ಅಂತಂದ್ರೆ ನಮಗೆ ಸರಿಯಾದಂಥ ತಿಳುವಳಿಕೆ ಜ್ಞಾನ ಇಲ್ಲದ ಕಾರಣಕ್ಕಾಗಿ ನಾವು ಈ ಗೊಂದಲದೊಳಗೆ ಸಿಲುಕೊಂಡೇವಿ. ಅದಕ್ಕಾಗಿ ನಾನು ಸ್ಪಷ್ಟೀಕರಣ ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಶಾಂತಿ ಸ್ವಾಮೀಜಿ ಕೇಳ್ಕೊಡ್ರಿ. ಈಗ ಕೆಲವು ಮಂದಿ ಹಿಂದೂ ಅಂತ ಬರಸಂತಾರ, ಕೆಲವು ಮಂದಿ ವೀರಶೈವ ಲಿಂಗಾಯತ ಅಂತ ಬರಸಂತಾರ, ಕೆಲವು ಮಂದಿ ಲಿಂಗಾಯತ ಅಂತ ಬರಸಂತಾರ. ಈ ಮೂರು ಗದ್ಲ ಎದುರಾಗದಾವ ಅಂದ್ರೆ ಲಿಂಗಾಯತರೊಳಗೆ ಅದಾವು. ಅದಕ್ಕಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಲಿಂಗಾಯತರಾದವರು ಹಿಂದೂಗಳಲ್ಲ. ಭೌಗೋಳಿಕವಾಗಿ ಲಿಂಗಾಯತರು, ಸಿಖ್ರು, ಜೈನರು, ಬೌದ್ಧರು ಎಲ್ಲರೂ ಹಿಂದೂಗಳೇ. ಹಿಂದೂಸ್ತಾನದಲ್ಲಿರೋರೆಲ್ಲರೂ, ಈ ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಹಿಂದೂಗಳೇ. ಇದರಿಂದ ಭೌಗೋಳಿಕವಾಗಿ, ಧಾರ್ಮಿಕವಾಗಿ ನಾವು ಸಪ್ರೇಟ್ ಲಿಂಗಾಯತರು. ಧರ್ಮ ಬಂದಾಗ ನಾವು ಲಿಂಗಾಯತರು. ಇನ್ನೊಂದು, ನಾವು ಲಿಂಗಾಯತರಾದರೂ ಹಿಂದೂಗಳು ಯಾಕಲ್ಲ? ಲಿಂಗಾಯತರಾದರೂ ನಾವು ಹಿಂದೂಗಳು ಯಾಕಲ್ಲ? ಹಿಂದೂಗಳಲ್ಲಿ 4 ವರ್ಣ ಐತಿ, ಸ್ಪಷ್ಟವಾಗಿ ತಿಳ್ಕೊಡ್ರಿ. ಹಿಂದೂಗಳಲ್ಲಿ 4 ವರ್ಣ ಐತಿ. ಒಂದು ಬ್ರಾಹ್ಮಣ, ಒಂದು ಕ್ಷತ್ರಿಯ, ಒಂದು ವೈಶ್ಯ, ಒಂದು ಶೂದ್ರ, 4 ವರ್ಣದವು. ಈಗ ನಾವು ಲಿಂಗಾಯತರಾದವರು ಹಿಂದೂಗಳು ಅಂತಂದ್ವಿ ಅಂತಂದ್ರೆ, ನಾವು ಲಿಂಗಾಯತರಾದವರು ಹಿಂದೂಗಳು ಅಂದ್ವಿ ಅಂದ್ರೆ, ನಾವು ಲಿಂಗಾಯತರಾದವರು ನಾವೇನು ಬ್ರಾಹ್ಮಣರೇನು? ಉತ್ತರ ಹೇಳ್ರಿ. ಅಲ್ಲ. ಬ್ರಾಹ್ಮಣರೇನು? ಅಲ್ಲ. ಅಲ್ಲ. ಒಂದು ಹೋತು. ನಾವು ಲಿಂಗಾಯತರಾದವರು ಕ್ಷತ್ರಿಯರೇನು? ಅಲ್ಲ. ಅಲ್ಲ. ನಾವು ಲಿಂಗಾಯತರಾದವರು ವೈಶ್ಯರೇನು? ಅಲ್ಲ. ನಾವು ಲಿಂಗಾಯತರಾದವರು ಶೂದ್ರೇನು? ಅಲ್ಲ. ನಾವು ಲಿಂಗಾಯತರ ಹಿಂದೂಗಳು ಹೆಂಗಾಕೆ? ಉತ್ತರ ಮುಗಿಯೋವರೆಗೆ ಕೇಳ್ರಿ. ಒಂದು ಉತ್ತರ ಮುಗಿಯೋವರೆಗೆ ಕೇಳ್ರಿ. ತಡ್ರಿ ಸರ. ಶಾಂತಿ. ನೀವು ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಲಿಂಗಾಯತ ಧರ್ಮ ಸಹಾಯಕ ಹತ್ತದ. ಲಿಂಗಾಯತರಾದವರು ಶೂದ್ರರಲ್ಲ. ಅಕಸ್ಮಾತ್ ಲಿಂಗಾಯತರಾದವರು ನಾವು ಹಿಂದೂಗಳು ಅಂತ ಬರ್ಕೊಂಡಿವಿ ಅಂತಂದ್ರೆ ನಾವು ಅದರಲ್ಲಿ ಶೂದ್ರ ಸ್ಥಾನಕ್ಕೆ ಹೋಗ್ತೇವಿ. ಶೂದ್ರ ಡಬ್ಬಿನ ನಮಗಿರುವುದು, ಮತ್ತು ಬೇರೆ ಡಬ್ಬಿ ಏನಿಲ್ಲ. ಅದಕ್ಕಾಗಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಶೂದ್ರನಿಗೆ ಯಾವ ಸ್ಥಾನನೂ ಇದ್ದಿದ್ದಿಲ್ಲ. ಅವನಿಗೆ ಶಿಕ್ಷಣ ಇದ್ದಿದ್ದಿಲ್ಲ, ಆಸ್ತಿ ಹಕ್ಕಿದ್ದಿದ್ದಿಲ್ಲ, ಪೂಜೆ ಹಕ್ಕಿದ್ದಿದ್ದಿಲ್ಲ, ಯಾವ ಸ್ವತಂತ್ರನೂ ಇದ್ದಿದ್ದಿಲ್ಲ. ಪಶುವಿಗಿಂತಲೂ ಸಮಾನವಾಗಿ ಬದುಕ್ತಿದ್ದ ಅವಾಗ 12ನೇ ಶತಮಾನದಲ್ಲಿ. ಈಗಲ್ಲ ನಾ ಹೇಳೋದು, 12ನೇ ಶತಮಾನದಲ್ಲಿ. ಇದನ್ನ ಈ ಶೂದ್ರನ ಸ್ಥಿತಿಯನ್ನು ಕಂಡು ಆ ಶೂದ್ರನ ಹೊರಗಡೆ ಕರ್ಕೊಂಬಂದು ಅವನಿಗೆ ಶಿಕ್ಷಣ ಕೊಟ್ಟರು, ಸ್ವಾತಂತ್ರ್ಯ, ಧಾರ್ಮಿಕ ಸ್ವತಂತ್ರ ಕೊಟ್ಟರು, ಉದ್ಯೋಗ ಸ್ವತಂತ್ರ ಕೊಟ್ಟರು, ಎಲ್ಲವನ್ನು ಕೊಟ್ಟು ಅವನು ಸ್ವತಂತ್ರನಾಗಿ ಮಾಡಿದರು. ಅದರಿಂದ ಕರ್ಕೊಂಬಂದ್ರು ಅವ್ರನ್ನ, ಸ್ವತಂತ್ರ ಧರ್ಮ ಸ್ಥಾಪನೆ ಮಾಡಿದರು. ಆವಾಗ ಅವನ ಶೂದ್ರತನ ನಿವಾರಣೆ ಆಯ್ತು, ಮುಗಿತಲ್ಲಿಗೆ. ಆವಾಗ ಲಿಂಗಾಯತ ಧರ್ಮ ಒಂದು ಹೊಸ ಧರ್ಮವಾಗಿ ಉದಯ ಆಯಿತು. ಅವರೆಲ್ಲರೂ ಹೊರಗಡೆ ಬಂದರು, ಈ ತಮ್ಮ ಸ್ವತಂತ್ರವನ್ನು ಸ್ಥಾಪನೆ ಮಾಡಿದರು. ಇಲ್ಲಿಗೆ ಮುಗೀತು. ಮತ್ತು ನಾವು ಅದ್ರಾಗ ಹೋದ್ವಿ ಅಂತಂದ್ರೆ ನಮ್ಮನ್ನು ಕರ್ಕೊಂಬಂದಾರ ಹೊರಗಡೆ ಬಸವಣ್ಣವ್ರು. ಮತ್ತು ನಾವು ಅದ್ರಾಗ ಹೋಗ್ತೇವೆ ಅಂತಂದ್ರೆ ಅದು ನಮ್ಮ ಅಜ್ಞಾನ. ಅದಕ್ಕಾಗಿ ನಾವು ಹಿಂದೂ ಧರ್ಮ ಸಹೋದರ ಧರ್ಮ, ನಾವು ಅದನ್ನೇನು ಟೀಕಾ ಮಾಡಕ್ಕೆ ಹೋಗಂಗಿಲ್ಲ. ಅದು ನಮ್ಮ ಸಹೋದರ ಧರ್ಮ.
ಆದರೆ ಎಲ್ಲ ಧರ್ಮವನ್ನು ಪ್ರೀತಿಸ್ತೇವೆ, ಅದ್ರಾಗ ಹಿಂದೂ ಧರ್ಮವನ್ನು ಪ್ರೀತಿಸ್ತೇವೆ. ಆದ್ರೆ ಆಗ್ಲಿ. ಧರ್ಮ ಅಂತ ಬಂದಾಗ ನಾವು ಲಿಂಗಾಯತ, ಅದನ್ನ ಲಿಂಗಾಯತ ಅಂತ ಬರೆಸ್ಬೇಕು. ಎಲ್ಲ ಈಗ ವೀರಶೈವ ಬರಸು ಅಂತಾರೆ ಕೆಲವು ಮಂದಿ, ವೀರಶೈವ ಲಿಂಗಾಯತ ಅಂತ ಬರಸಂತಾರೆ. ಅದಕ್ಕೆ ನಾವು ವೀರಶೈವ ಅನ್ನೋದೇ ನಮಗೇನು ವಿರೋಧ ಇಲ್ಲ, ನಾವು ವೀರಶೈವದ ವಿರೋಧಿಗಳಲ್ಲ. ಆದರೆ ಲಿಂಗಾಯತರಾದರೂ ವೀರಶೈವ ಅಂತ ಯಾಕೆ ಬರೆಸಬಾರ್ದು, ವೀರಶೈವ ಲಿಂಗಾಯತ ಅಂತ ಯಾಕೆ ಬರೆಸಬಾರ್ದು, ಅದು ಮುಖ್ಯವಾದದ್ದೈತಿ. ಈಗ 20 ವರ್ಷದಿಂದ ನಮ್ಮ ಎಲ್ಲ ರಾಜ್ಯ ನಾಯಕರು ಲಿಂಗಾಯತ ನಾಯಕರು, ಇದು ಇತಿಹಾಸ. ಇದು ವೀರಶೈವ ಧರ್ಮವನ್ನ ಸ್ವತಂತ್ರ ಧರ್ಮ ಮಾಡಬೇಕು ಅಂದ್ರೆ ನಮ್ಮ ಜನಾಂಗ ಬದುಕ್ತತಿ ಮುಂದೆ, ಇಲ್ಲ ಅಂದ್ರೆ ಬದುಕಂಗಿಲ್ಲ ಅಂತ ಹೇಳ್ಕೊಂಡು ವೀರಶೈವ ಧರ್ಮವನ್ನ ವೀರಶೈವ ಧರ್ಮ ಅಂತ ಹೆಸರು ಬರೆದು ಸೆಂಟ್ರಲ್ ಗೌರ್ಮೆಂಟ್ ಮೈನಾರಿಟಿಗೆ ಕಳಿಸಿಕೊಟ್ರು. ಎಲ್ಲ ನಮ್ಮ ರಾಜಕೀಯ ಲೀಡರ್ಸ್ ಎಲ್ಲ ಅವ್ರಿಗೆ ಗೊತ್ತೈತಿ ಇದು ಸ್ವತಂತ್ರ ಧರ್ಮ ಆದ್ರೆ ನಮ್ಮ ಜನಾಂಗ ಬದುಕ್ತೈತಿ ಅಂತಂದು. ಅವಾಗ ಒಂದ್ಸಲ ಕಳಿಸ್ಕೊಟ್ರು 20 ವರ್ಷದಿಂದ, ಎಲ್ಲರೂ ಸಹಿ ಮಾಡಿದ್ರು ಅದಕ್ಕೆ. ಅವಾಗ ವೀರಶೈವ ಧರ್ಮ ಅಂತ ಸ್ವತಂತ್ರ ಧರ್ಮ ಮಾಡ್ರಿ ಅಂತ ಕಳಿಸಿದಾಗ ನಾವು ಯಾರು ಲಿಂಗಾಯತ ಅಂತ ಬರ್ರಿ ಅಂತ ಯಾರು ಹೇಳಲಿಲ್ಲ, ಹೇಳೋ ಅವಶ್ಯಕತೆ ಇದ್ದಿದ್ದಿಲ್ಲ. ಹೆಂಗಾರ ಒಂದು ಧರ್ಮ ಆಗ್ಲಿಪ್ಪ ಸ್ವತಂತ್ರ ಹಾಕಿ ಕೈ ಬಿಟ್ಟು ಬಿಡ್ರಿ ಅಂತಂದ್ರೆ. ಮುಂದೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂತ ಏನು ಬಂತು, ವೀರಶೈವ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆಯನ್ನು ಪಡೆದಿಲ್ಲ. ಯಾಕಂತಂದ್ರೆ ವೀರಶೈವ ಇದು ಹಿಂದೂ ಧರ್ಮದ ಶೈವ ಶಾಖೆ ಒಂದು ಉಪಶಾಖೆ, ತಿಳ್ಕೊಡ್ರಿ. ಹಿಂದೂ ಧರ್ಮ ಅನ್ನೋದು ಒಂದು, ಅದರಲ್ಲಿ 3 ಭಾಗ ಅಕ್ಕಾವು. ಒಂದು ಶಾಕ್ತ ಅಂತ ಕತಿ, ಶಾಕ್ತಾದರು ದೇವಿ ಆರಾಧಕರು. ಒಂದು ವೈಷ್ಣವರು, ಅವರು ವಿಷ್ಣು ಆರಾಧಕರು. ಮುಂದೆ ಶೈವರು ಶಿವನ ಆರಾಧಕರು. ಆತ 3 ಭಾಗ ಅದು. ಈ ಮತ್ತ ಒಂದೊಂದು ಭಾಗದಲ್ಲಿ ಈ ಶಾಕ್ತರ ಅಂತ ಹೇಳಿದ್ನಲ್ಲ, ಆ ಶಾಕ್ತರಲ್ಲಿ 9 ನವಶಕ್ತಿ ಪೀಠಗಳು ತಯಾರದು ಇಡೀ ಭಾರತ ದೇಶ ತುಂಬ. ವೈಷ್ಣವರಲ್ಲಿ 3 ಭಾಗ ಅದು, ಒಂದು ವೀರ ವೈಷ್ಣವ, ಒಂದು ವಲ್ಲಭ ಪಂಥ, ಒಂದು ಚೈತನ್ಯ ಪಂಥ. ಹಿಂಗ ವೈಷ್ಣವರಲ್ಲಿ 3 ಭಾಗ ಅದು. ಮುಂದೆ ಶೈವರಲ್ಲಿ 7 ಶೈವಗಳದು, 7 ಭಾಗ ಅದು. ಒಂದು ಕಾಳಮುಖ ಶೈವ, ಪಾಶುಪತ ಶೈವ, ಲಕುಲುಷ ಶೈವ, ಕಾಶ್ಮೀರಿ ಶೈವ, ಶುದ್ಧ ಶೈವ, ವೀರಶೈವ. ಇನ್ನೂ ಒಂದು ಭಾಗ ಐತಿ, 7 ಭಾಗಗಳದು. ಆ ಶೈವದಲ್ಲಿ 7 ಶಾಖೆಗಳಲ್ಲಿ ವೀರಶೈವನು ಒಂದು ಉಪಶಾಖೆ. ಅದಕ್ಕಾಗಿ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆ ಪಡೆದಿಲ್ಲ ಅಂತ ಶರ ಬರೆದು ವಾಪಸ್ ಅದನ್ನ ಇಲ್ಲಿ ಕಳಿಸಿದ್ರು. ಅಲ್ಲಿಗೆ ನಮ್ಮ ಬಾಗಿಲು ಬಂದಾತು. ಮತ್ತೆ ರಾಜ್ಯ ನಾಯಕರು ಸೇರಿದರು. ಸೇರಿ ಏನಾರು ಮಾಡಿದ್ರೆ ಲಿಂಗಾಯತ ಧರ್ಮ ಇದನ್ನು ವೀರಶೈವ ಧರ್ಮ ಸ್ವತಂತ್ರ ಮಾಡಬೇಕು ಅಂತ ಮತ್ತೆ ಪ್ರಯತ್ನ ಮಾಡಿದರು. ಅದಕ್ಕೇನು ಬರೆದು ಕಳಿಸಿದ್ರು, ವೀರಶೈವ ಲಿಂಗಾಯತ ಅಂತ ಬರೆದು ಕಳಿಸಿದ್ರು ಅವ್ರು. ಮತ್ತೊಂದ್ಸಲ ವೀರಶೈವ ಲಿಂಗಾಯತ ಮತ್ತೊಂದ್ಸಲ ಬರೆದು ಕಳಿಸಿದ್ರು. ಅದಾಗೂ ಕೂಡ 2ನೇ ಸಲ ಹೋದಾಗೂ ಕೂಡ ವೀರಶೈವ ಮೊದಲಿತ್ತಲ್ಲ, ಅದಕ್ಕೆ ಇದು ಶೈವ ಧರ್ಮದ ಉಪಶಾಖೆ ಐತಿ, ಅದಕ್ಕೆ ಇದನ್ನು ಸ್ವತಂತ್ರ ಮಾಡಕ್ಕೆ ಬರಂಗಿಲ್ಲ ಅಂತ ಹೇಳ್ಕೊಂಡು ಮತ್ತನ್ನು ಬರೆದು ಕಳಿಸಿದ್ರು. ಈಗ ವೀರಶೈವ ಲಿಂಗಾಯತನ ಡೋರ್ ಬಂದಾತು, ವೀರಶೈವ ಅನ್ನೋದು ಡೋರ್ ಬಂದಾತು. ಮತ್ತು ರಾಜ್ಯ ನಾಯಕರು ಏನಾರು ಮಾಡಿದನ್ನು ಸ್ವತಂತ್ರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಉತ್ತರ ಕರ್ನಾಟಕದಲ್ಲಿ ಇದೇ ವೀರಶೈವ ಲಿಂಗಾಯತಕ್ಕೆ ಲಿಂಗಾಯತ ಅನ್ನುವಂಥ ಪದವನ್ನು ಬಳಸ್ತಾರೆ. ಅದಕ್ಕಾಗಿ ಈ ಪದವನ್ನು ಹಾಕಿ ಒಂದು ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಅವರೆಲ್ಲ ರಾಜ್ಯ ನಾಯಕರು ಸೇರಿ ಲಿಂಗಾಯತ ಅನ್ನೋದನ್ನು ಹೊಸ ಪದವನ್ನು ಹಾಕಿ ಅದನ್ನು ಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟಿಗೆ ಕಳ್ಸಕ್ಕೆ ತಯಾರು ಮಾಡಿದರು. ಯಾವಾಗ ಇನ್ನೇನು ಹೋಗತ್ತೆ ಅನ್ನೋದ್ರೊಳಗೆ ಸಮಾಜ ಗದ್ದಲಿ ಅದು ಬಿಡ್ತು. ಲಿಂಗಾಯತ ಪದ ಬೇಡ, ಲಿಂಗಾಯತ ಪದ ಬೇಡ, ಮಾಡೋದಾದ್ರೆ ವೀರಶೈವ ಮಾಡ್ರಿ, ಇಲ್ಲ ಅಂದ್ರೆ ಮತ್ತೆ ಅವ್ನು ಮೀಸಲಾತನ ಬೇಡ ಅಂದ್ಬಿಟ್ರು ತಿಳಿದ್ರೆ. ಈಗ ಲಿಂಗಾಯತ ಅನ್ನುವಂಥ ಪದ ಏನೈತಲ್ಲ, ಈ ಪದ ಒಂದೇ ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹವಾದಂಥ ಪದ ಇದು. ಈ ಪದವನ್ನು ಬಿಟ್ಟರೆ ವೀರಶೈವ ಅನ್ನುವಂಥ ಪದ ಅದಕ್ಕೆ ನಮಗೇನು ವಿರೋಧ ಇಲ್ಲ, ಅದನ್ನು ಹಾಕಿ ಧರ್ಮ ತರ್ದಿರ್ತಾರೆ, ನಮಗೇನು ಪ್ರಶ್ನೆ ಇಲ್ಲ ನಮಗೆ. ಆದರೆ ಅದು ಅನರ್ಹತೆ ಐತಿ, ಶೈವದ ಶಾಖೆ ಅಂತ ಶರ ಬರೆದು ಕಳಿಸ್ಯಾರ. ಅದಕ್ಕೆ ವೀರಶೈವ ಲಿಂಗಾಯತಕ್ಕೂ ಶರ ಬರೆದು ಕಳಿಸ್ಯಾರ. ಮತ್ತು ಕೊನೆ ತುಳಿದೇನಪ್ಪ, ಲಿಂಗಾಯತ ಪದ ಇದು ಒಂದ ಪದ ಏನೈತಲ್ಲ, ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆಯನ್ನು ಪಡೆದಂಥ ಒಂದು ಪದ. ಅದಕ್ಕಾಗಿ ಈ ಪದವನ್ನು ಹಾಕಿ ಈ ಪದವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಅದಕ್ಕಾಗಿ ನಾವು ವೀರಶೈವ ಲಿಂಗಾಯತ ಬರೆಯೋದು ಬೇಡ, ವೀರಶೈವ ಬರೆಯೋದು ಬೇಡ, ಲಿಂಗಾಯತನ ಬರ್ಕೊಂತ ಹೋಗುನು. ಯಾಕಂದರೆ ಸ್ವತಂತ್ರ ಧರ್ಮ ಆತಂತಂದರೆ ನಮ್ಮ ಮಕ್ಕಳಿಗೆ ಅನಂತ ಸವಲತ್ತುಗಳಿದಾವೆ. ನಿಮಗೆ ಒಂದೇ ಹೇಳ್ತೇನೆ, ನಿಮಗೆ ಭಾಳ ಹೇಳಂಗಿಲ್ಲ, ಟೈಮ್ ಇಲ್ಲ, ನಮ್ಮ ಅಪ್ಪಗಳು ಟೈಮ್ ಇಲ್ಲ ಅಂತಾರೆ. ನಿಮಗೆ ತಿಳಿಲಿ ಅಂತ ಒಂದೇ ಹೇಳ್ತೀನಿ ಇಂಥವು 1000 ಅದಾವು. ಒಂದೇ ಹೇಳ್ತೇನೆ,
ಈಗ UPSC ಒಳಗೆ ವರ್ಷಕ್ಕೆ 1,000 IAS ಕರೀತಾರೆ. ಗೊತ್ತೈತೆ ನಿಮಗೆಲ್ಲರಿಗೆಲ್ಲ, ಎಲ್ಲ ಭಾಳ ನಾಲೆಜ್ ಐತೆ ನಿಮಗೆಲ್ಲ. 1,000 ಪೋಸ್ಟ್ ಕರೀತಾರೆ. ಆ 1000 ಪೋಸ್ಟ್ ಕರೆದ್ರೆ ಇಡೀ ಕರ್ನಾಟಕದಿಂದ, ಮಹಾರಾಷ್ಟ್ರದಿಂದ ಒಬ್ಬ ಲಿಂಗಾಯತ್ IAS ಪಾಸ್ ಆದ್ರೆ ಒದ್ದಾಡಿ ಹೋಗ್ತಾರೆ. ಒಬ್ಬರು ಪಾಸ್ ಆದ್ರೆ ಒದ್ದಾಡಿ, ಭಾಳ ಅಂದ್ರೆ 2 ಪಾಸ್ ಆಗಿರ್ತಾರೆ. ಅದಕ್ಕಿಂತಲೇ ಹೆಚ್ಚಿಗೆ ಪಾಸ್ ಆಗಂಗಿಲ್ಲ IAS. ಮತ್ತು ಉಳಿದ ಕೆಲವು ಮಂದಿ, 100 ಮಂದಿ ಲಿಂಗಾಯತರು ಕುಂತಿರ್ತಾರೆ. ಅವರೆಲ್ಲ ಎದ್ರಾಗ ಹೋಗ್ತಾರೆ ಗೊತ್ತೈತೇನು? ಅರ್ಧ ಮಾರ್ಕಸ್ಸು, 1 ಮಾರ್ಕಸ್ಸು, 2 ಮಾರ್ಕಸ್ನಾಗ ಸುಮಾರು 15ರಿಂದ 20 ಜನ ಹುಡುಗರು ಫೇಲ್ ಆಕಾರ, ಲಿಂಗಾಯತ ಹುಡುಗರು ಫೇಲ್ ಆಕಾರ. ಈ 1,000 ಪೋಸ್ಟಿಗೆ ಮೈನಾರಿಟಿ ಒಳಗಾದ್ರೆ 180 ಪೋಸ್ಟ್ ಮೈನಾರಿಟಿ ಒಳಗದಾವ. 1000 ಪೋಸ್ಟಿಗೆ 180 ಅದಾವು. ಇದು ನಮ್ಮ ಧರ್ಮ ಏನಾದರೂ ಸ್ವತಂತ್ರ ಆತಂದ್ರೆ ಆ 180 ಪೋಸ್ಟಿನೊಳಗೆ ನಮ್ಮ ಲಿಂಗಾಯತರು ಕಾಂಪಿಟೇಷನ್ ಮಾಡ್ತಾರೆ. ಅವಾಗ 1 ಮಾರ್ಕಸ್ಸು, 2 ಮಾರ್ಕಸ್ಸು, ಅರ್ಧ ಮಾರ್ಕಸ್ನೇನು ಹೊಕ್ಕಿರ್ತಾರೆ ಮೆರಿಟೋರಿಯಸ್ ಹುಡುಗರು, ಅವರಿಗೆಲ್ಲ ಪಾಸಾಗಿ ಹೋಗ್ಬಿಡ್ತಾರೆ ಅವ್ರು. ಅವಾಗ ಸುಮಾರು ನಮಗೆ 50ರಿಂದ 60 ಹುಡುಗರು IAS ಹಾಕಾರ ವರ್ಷಕ್ಕೆ. ಅಷ್ಟು ಇಂಟೆಲಿಜೆಂಟ್ ಅದ್ರ ಲಿಂಗಾಯತ ಹುಡುಗರು, ಭಾಳ ಚೆನ್ನಾಗಿ ಓದ್ತಾರೆ. ಈಗ ಇದು ನಾವು ಒಂದೇ ಡಿಪಾರ್ಟ್ಮೆಂಟ್ ಹೇಳೇನೆ ಇದನ್ನ, ಇಂಥವು ಸಾವಿರ ನೀವು ಅಷ್ಟು ಅನಂತ ಸವಲತ್ತುಗಳದ ಇವತ್ತು. ಅದಕ್ಕೆ ಈ ಲಿಂಗಾಯತ ಪದವನ್ನು ಉಳಿಸ್ಕೊಂಡು ಹೋದ್ವಿ ಅಂತಂದ್ರೆ